ಸುದ್ದಿಗೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ಮೊದಲಿಗೆ ಹೆಡ್ಲೈನ್ಸ್. ಸಾಗರ ಮಾರಿಕಾಂಬ ಜಾತ್ರೆಗೆ ಬರುವವರಿಗೆ ಗುಡ್ ನ್ಯೂಸ್. ಜಾತ್ರೆ ಪ್ರಯುಕ್ತ ವಿಶೇಷ ರೈಲು ಓಡಿಸಲು ರೈಲ್ವೆ ಇಲಾಖೆ ಗ್ರೀನ್ ಸಿಗ್ನಲ್. ಫೆಬ್ರವರಿ 2 ರಿಂದ 11ರವರೆಗೆ ವಿಶೇಷ ರೈಲುಗಳ ಸಂಚಾರ. ಶಿವಮೊಗ್ಗದಲ್ಲಿ ಅಖಾಡಕ್ಕಿಳಿದ ಕಾಂಗ್ರೆಸ್. ನಗರದ ಬೀದಿಗಳಲ್ಲಿ ನರೇಗಾ ಬಚಾವೋ ಆಂದೋಲನ. ಡಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ಉಪವಾಸ ಸತ್ಯಾಗ್ರಹ. ಪೊಲೀಸರೇ ಹಣಕ್ಕೋಸ್ಕರ ಕೊಲೆ ಮಾಡ್ತಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ವಿರುದ್ಧ ಗುಡುಗಿದ ಮಾಜಿ ಗೃಹ ಸಚಿವ. ರಾಜ್ಯ ಸರ್ಕಾರಕ್ಕೆ ಆರಗ ಜ್ಞಾನೇಂದ್ರ ನೀತಿ ಪಾಠ. ಸಾಗರದ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ವಿಶೇಷ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ದೊರೆತಿದೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಾಗರ ತಾಲೂಕಿನಲ್ಲಿ ನಡೆಯಲಿರುವ ಮಾರಿಕಾಂಬ ದೇವಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಹೆಚ್ಚುವರಿ ಸಂಚಾರವನ್ನು ನಿಭಾಯಿಸುವ ಉದ್ದೇಶದಿಂದ ನೈಋತ್ಯ ರೈಲ್ವೆ ಯಶವಂತಪುರ ಮತ್ತು ತಾಳಗುಪ್ಪ ನಡುವಿನಲ್ಲಿ ವಿಶೇಷ ಎಕ್ಸ್‌ಪ್ರೆಸ್ ರೈಲುಗಳನ್ನು ಓಡಿಸಲಿದೆ. ರೈಲು ಸಂಖ್ಯೆ 06585 ಮತ್ತು 06586 ಯಶವಂತಪುರ ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ಓಡಿಸಲಿದೆ. ಇನ್ನು ರೈಲು ಸಂಖ್ಯೆ 06585 ಯಶವಂತಪುರ ತಾಳಗುಪ್ಪ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಫೆಬ್ರವರಿ 3 ರಿಂದ 5ನೇ ತಾರೀಕು, 8ನೇ ತಾರೀಕು, 2ನೇ ತಾರೀಕು, 10ನೇ ತಾರೀಕು, 2ನೇ ತಾರೀಕಿನಂದು ಸಂಚರಿಸಲಿದೆ. ಈ ರೈಲು ಯಶವಂತಪುರದಿಂದ ರಾತ್ರಿ 10:45ಕ್ಕೆ ಹೊರಟು ಮರುದಿನ ಬೆಳಗ್ಗೆ 5:05ಕ್ಕೆ ತಾಳಗುಪ್ಪಕ್ಕೆ ತಲುಪಲಿದೆ. ಇನ್ನು ರೈಲು ಸಂಖ್ಯೆ 06586 ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಫೆಬ್ರವರಿ 4, 6, 2, 9 ಮತ್ತು 11ರಂದು ಸಂಚರಿಸಲಿದೆ. ಈ ರೈಲು ತಾಳಗುಪ್ಪದಿಂದ ಬೆಳಗ್ಗೆ 9:30ಕ್ಕೆ ಹೊರಟು ಸಂಜೆ 17:15ಕ್ಕೆ ಯಶವಂತಪುರಕ್ಕೆ ತಲುಪಲಿದೆ. ಇನ್ನು ರೈಲು ಸಂಖ್ಯೆ 06588 ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಫೆಬ್ರವರಿ 7ರಂದು ಸಂಚರಿಸಲಿದೆ. ಈ ರೈಲು ತಾಳಗುಪ್ಪದಿಂದ ಬೆಳಗ್ಗೆ 9:30ಕ್ಕೆ ಹೊರಟು ಸಂಜೆ 17:15ಕ್ಕೆ ಯಶವಂತಪುರ ತಲುಪಲಿದೆ. ಇನ್ನು ಈ ರೈಲುಗಳು 2 ಮಾರ್ಗವಾಗಿ ಸಂಚರಿಸಲಿವೆ. ಅಂದರೆ ತುಮಕೂರು, ತಿಪಟೂರು, ಅರಸೀಕೆರೆ, ಬೀರೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಟೌನ್, ಕೊನಗವಳ್ಳಿ ಹಾಲ್ಟ್, ಹಾರನಹಳ್ಳಿ, ಕುಂಸಿ, ಅರಸಾಳು, ಕೆಂಚನಾಲ ಹಾಲ್ಟ್,
ಆನಂದಪುರಂ, ಅಡ್ಡೇರಿ ಮತ್ತು ಸಾಗರ ಜಂಬಗಾರು ನಿಲ್ದಾಣಗಳಲ್ಲಿ ನಿಲುಗಡೆಗೊಳ್ಳಲಿವೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಸಾಗರ ತಾಲೂಕಿನಲ್ಲಿ ನಡೆಯಲಿರುವ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಹೆಚ್ಚುವರಿ ಸಂಚಾರವನ್ನು ನಿಭಾಯಿಸುವ ಉದ್ದೇಶದಿಂದ ನೈಋತ್ಯ ರೈಲ್ವೆ ಯಶವಂತಪುರ ಮತ್ತು ತಾಳಗುಪ್ಪ ನಡುವಿನಲ್ಲಿ ವಿಶೇಷ ಎಕ್ಸ್‌ಪ್ರೆಸ್ ರೈಲ್ಗಳನ್ನು ಓಡಿಸಲಿದೆ. ರೈಲು ಸಂಖ್ಯೆ 06585 ಮತ್ತು 06586 ಯಶವಂತಪುರ ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಓಡಲಿದೆ. ಇನ್ನು ರೈಲು ಸಂಖ್ಯೆ 06585 ಯಶವಂತಪುರ ತಾಳಗುಪ್ಪ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಫೆಬ್ರವರಿ 3ರಿಂದ 5ನೇ ತಾರೀಕು, 8ನೇ ತಾರೀಕು, 2, 10 ಮತ್ತು 2ನೇ ತಾರೀಕಿನಂದು ಸಂಚರಿಸಲಿದೆ. ಈ ರೈಲು ಯಶವಂತಪುರದಿಂದ ರಾತ್ರಿ 10:45ಕ್ಕೆ ಹೊರಟು ಮರುದಿನ ಬೆಳಗ್ಗೆ 5:05ಕ್ಕೆ ತಾಳಗುಪ್ಪಕ್ಕೆ ತಲುಪಲಿದೆ. ಇನ್ನು ರೈಲು ಸಂಖ್ಯೆ 06586 ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಫೆಬ್ರವರಿ 2, 4, 6, 9 ಮತ್ತು 11ರಂದು ಸಂಚರಿಸಲಿದೆ. ಈ ರೈಲು ತಾಳಗುಪ್ಪದಿಂದ ಬೆಳಗ್ಗೆ 9:30ಕ್ಕೆ ಹೊರಟು ಸಂಜೆ 5:15ಕ್ಕೆ ಯಶವಂತಪುರಕ್ಕೆ ತಲುಪಲಿದೆ. ಇನ್ನು ರೈಲು ಸಂಖ್ಯೆ 06588 ತಾಳಗುಪ್ಪ ಯಶವಂತಪುರ ವಿಶೇಷ ಎಕ್ಸ್‌ಪ್ರೆಸ್ ರೈಲು ಫೆಬ್ರವರಿ 7ರಂದು ಸಂಚರಿಸಲಿದೆ. ಈ ರೈಲು ತಾಳಗುಪ್ಪದಿಂದ ಬೆಳಿಗ್ಗೆ 9:30ಕ್ಕೆ ಹೊರಟು ಸಂಜೆ 5:15ಕ್ಕೆ ಯಶವಂತಪುರಕ್ಕೆ ತಲುಪಲಿದೆ. ಇನ್ನು ಈ ರೈಲುಗಳು 2 ಮಾರ್ಗವಾಗಿ ಸಂಚರಿಸಲಿವೆ. ಅಂದರೆ ತುಮಕೂರು, ತಿಪಟೂರು, ಅರಸೀಕೆರೆ, ಬೀರೂರು, ಭದ್ರಾವತಿ, ತರೀಕೆರೆ, ಶಿವಮೊಗ್ಗ ಟೌನ್, ಕೊನಗವಳ್ಳಿ ಹಾಲ್ಟ್, ಹಾರನಹಳ್ಳಿ, ಕುಂಸಿ, ಅರಸಾಳು, ಕೆಂಚನಾಲ ಹಾಲ್ಟ್, ಆನಂದಪುರಂ, ಅಡ್ಡೇರಿ ಮತ್ತು ಸಾಗರ ಜಂಬಗಾರು ನಿಲ್ದಾಣಗಳಲ್ಲಿ ನಿಲುಗಡೆಗೊಳ್ಳಲಿವೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ದಾರೆ ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಲೋಕಾಯುಕ್ತ ರೈಡ್ ವೇಳೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಮಾಲು ಸಮೇತ ಸಿಕ್ಕಿಬಿದ್ದಿದ್ರು. ಈ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರವೇ ಇದಕ್ಕೆಲ್ಲ ಮೂಲ ಕಾರಣ. ಬೆಂಗಳೂರಿನಲ್ಲಿ ಪೊಲೀಸರೇ ಕಳ್ಳರಾಗಿದ್ದಾರೆ. ಮುಂದೆ ಹಣಕ್ಕೋಸ್ಕರ ಅವರೇ ಕೊಲೆ ಮಾಡುವ ದಿನ ಬರುತ್ತೆ ಎಂದು ಆರೋಪಿಸಿದ್ದಾರೆ. ಕಾರಣ ಮಾತ್ರ ನೀವು ಆ ಬೆಂಗಳೂರಿನಲ್ಲಿ ಕೆಟ್ಟ ಹಾಳಾಗಿ ಹೋಗಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯನ್ನು ನೋಡಿದ್ರೆ ಅವರು ಲಂಚ ತಗೊಳ್ಳೋದಲ್ಲ, ಹಣ ಹಿಡ್ಕೊಂಡು ಹೋಗುವಾಗ ತಲೆ ಮೇಲೆ ಹೊಡೆದು ಯಾರನ್ನಾರು ಸಾಯಿಸಿ ಕಿತ್ಕೊಳ್ಳುವಂಥ ದಿನಗಳು ಇನ್ನು ಮುಂದೆ ಬರ್ತವೆ. ಯಾಕೆಂದರೆ ಇವರು ರಾಜಕಾರಣದಲ್ಲಿ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ಪೋಸ್ಟಿಂಗಿಗೆ, DYSP ಪೋಸ್ಟಿಂಗಿಗೆ ಎಷ್ಟು ಕೋಟಿ ವಸೂಲಿ ಮಾಡ್ತಾರೆ. ಅವ್ರ ಜನರಿಂದನೇ ವಸೂಲಿ ಮಾಡ್ತಿರ್ಬೇಕಲ್ಲ ಕೊಟ್ಟು ಬಂದಂಥವ್ರು. ಈ ಒಂದು ದುರವಸ್ಥೆಗೆ ಇಡೀ ಪೊಲೀಸ್ ಇಲಾಖೆಯನ್ನು ತಳ್ಳಿದೆ. ಹಾಗಾಗಿ ನಾನು ಅಧಿಕಾರಿಗಿಂತಲೂ ಕೂಡ ಅಧಿಕಾರಿಯನ್ನು ಪೋಸ್ಟಿಂಗ್ ಮಾಡೋ ಸಂದರ್ಭದಲ್ಲಿ ನಡೆದಂಥ ವ್ಯವಹಾರ ಕುಸ್ತಿಗೆ ಬಿದ್ದಿದ್ದಾರೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನ್ನ ಕೈಲಿ ಏನೂ ಇಲ್ಲ, ಬೇರೆ ಬೇರೆ ಅದನ್ನ ಇನಿಷಿಯೇಟಿವ್ ಇದು ಮಾಡ್ತಾ ಇದ್ದಾರೆ ಅಂತ. ಹೋಮ್ ಮಿನಿಸ್ಟರ್ ಕೈಯಲ್ಲಿ ಪೊಲೀಸ್ ಇಲಾಖೆ ಇಲ್ಲ. ಇವತ್ತು ಹೋಮ್ ಮಿನಿಸ್ಟರ್ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ಮಗ ಒಂದಷ್ಟು ನಿಭಾಯಿಸ್ತಾನೆ, DCM ತಮ್ಮ ಒಂದಷ್ಟು ನಿಭಾಯಿಸ್ತಾನೆ. ಹಾಗಾಗಿ ಇಡೀ ವ್ಯವಸ್ಥೆ ಕೆಟ್ಟ ಹಾಳಾಗೋಗಿದೆ. ಆದ್ರಿಂದ ಜನರಿಗೆ ಇದರಿಂದ ಹೊಡ್ತಾ ಹೊತ್ತು ಬೇರೆ ಅದೇನೇ ಹೇಳಿದೆ. ಪೋಸ್ಟಿಂಗಿಗೆ ಕೋಟಿಗಟ್ಟಲೆ ಅವ್ರ ಹತ್ರ ವಸೂಲಿ ಮಾಡಿದ್ರೆ ಅವ್ರು ಜನರ ಬುರುಡೆ ಮೇಲೆ ಹೊಡೆದು ಸಾಯಿಸಿ ವಸೂಲಿ ಮಾಡ್ತಾರೆ. ಆ ಮಟ್ಟಕ್ಕೆ ಇಳಿದಿದ್ದಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಪೊಲೀಸ್ ಕಂಪ್ಲೇಂಟ್ ತಗೊಳಕ್ಕೆ ದುಡ್ಡು. ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳಕ್ಕೆ ದುಡ್ಡು. ಖಂಡಿತ ತಪ್ಪು. ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಹಾಗೇನೆ ಪೋಸ್ಟಿಂಗ್ ಮಾಡುವಾಗಲೂ ಕೂಡ ಸಹಜವಾಗಿ ಆಸೆ ಇರ್ತದೆ, ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಕೆಲಸ ಮಾಡೋಣ ಅದಕ್ಕೆ ಅವಕಾಶನೂ ಸರ್ಕಾರ ಕೊಡಬಾರ್ದು. ಸರ್ಕಾರ ಹರಾಜಿಗೆ ಇಟ್ಬಿಟ್ರೆ, ಅಂಗಡಿ ಇಟ್ಕೊಂಡು ಓಪನ್ ಮಾಡ್ಕೊಂಡು ನೀನು ಯಾರು ಜಾಸ್ತಿ ಕೊಡ್ತೀಯ ಅವ್ರಿಗೆ ಕೊಡ್ತೀನಿ ಒಂದು ಪೋಸ್ಟನ್ನು ಅಂತೇಳಿ ಹರಾಜು ಹಾಕ್ಬಿಟ್ಲಿ. ಈ ರೀತಿ ಆಗ್ತಾ ಇದೆ. 2 ದಿನ ವಿಸ್ತರಣೆ ಮಾಡಿದ್ದಾರೆ. ಮತ್ತು ಅದರಲ್ಲಿ ಯಾವ ಸರ್ಕಾರದ ಘನಾಮದಾರಿ ಕೆಲಸಗಳನ್ನು ಅನೌನ್ಸ್ ಮಾಡೋದಿಲ್ಲ. ಈಗಾಗಲೇ ನೋಡಿದ್ರಿ ರಾಜ್ಯಪಾಲರ ಭಾಷಣ, ಏನೂ ಇಲ್ಲ, ಸಪ್ಪೆ ಭಾಷಣ. ಸುಮ್ಮನೆ ಕೇಂದ್ರ ಸರ್ಕಾರವನ್ನು ತೆಗಿಲಿಕ್ಕೆ, ಟೀಕೆ ಮಾಡಲಿಕ್ಕೆ ಸಾಕಷ್ಟು ಪೇಜ್ಗಳನ್ನ ಅದರಲ್ಲಿ ವ್ಯಯ ಮಾಡಿದ್ದಾರೆ. ಬೇರೆ ಏನೂ ಆಗ್ತಾ ಇಲ್ಲ. ಸರ್ ಏನು ಮಾಡೋದು ಸರ್, ನಿಮ್ಮ ಭಾಳ ಹಿರಿಯ ಒಬ್ಬರು ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಗವರ್ನರ್ ಎದುರುಗಡೆ ಹೆಂಗೆ ನಡ್ಕೊಂಡು ಗೊತ್ತಿದ್ದೇನೆ. ಅವರೇ ಹೇಳ್ತಾರೆ ನಾನು ಅಂಗಿ ಹರಿದ್ರು ಅಂತ. ಅವರೇ ಅಂಗಿ ಹರ್ಕೊಂಡು ಅವರೇ ಹೋರಾಟ ಮಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರ ಸೆಕ್ಯೂರಿಟಿ ಅವ್ರು ಇಲ್ಲದೆ ಇದ್ರೆ ರಾಜ್ಯಪಾಲರ ಮೇಲೆ ಹಲ್ಲೆ ನಡೀತಿತ್ತು. ಚಿಂತಕರ ಚಾವಡಿನಲ್ಲಿ ಇವರೆಲ್ಲ ಅಚಿಂತಕರು ಕೂತ್ಕೊಂಡು ಏನು ಮಾಡೋದು ಕೆಲಸ. ಇವತ್ತು ಆ ವೇದಿಕೆಯನ್ನು ಕೂಡ ಕಲುಷಿತಗೊಳಿಸುವಂಥ ಕೆಲಸ ಆಗಿದೆ ಕೆಲವರಿಗೆ. ಅದು ಒಂದು ಪ್ರಕರಣ ಮಾತ್ರ. ನೀವು ಆ ಬೆಂಗಳೂರಿನಲ್ಲಿ ಕೆಟ್ಟ ಹಾಳಾಗಿ ಹೋಗಿರ್ತಕ್ಕಂಥ ಹಾಸನದಲ್ಲಿ ಯಶ್ ತಾಯಿ ಪುಷ್ಪ ಅವರದ್ದು ಎನ್ನಲಾದ ನಿವೇಶನವು ವ್ಯಾಜ್ಯಕ್ಕೆ ಸಿಲುಕಿದೆ. 125x45 ಅಳತೆಯ ಸೈಟ್ ಅನ್ನ ಪುಷ್ಪ ಖರೀದಿ ಮಾಡಿದ್ರು. ಸೈಟ್ನ ಮೂಲ ಮಾಲೀಕರು ನಮ್ಮ ಕಡೆಯವರು ಎಂದು ದೇವರಾಜ್ ಅನ್ನೋರು ಹೇಳ್ತಿದ್ದಾರೆ. 125x45 ಅಳತೆಯ ಸೈಟ್ಗೆ ಪುಷ್ಪ ಅವರು ಕಾಂಪೌಂಡ್ ಹಾಕಿದ್ರು, ಆದ್ರೆ ಅದನ್ನ ಒಡೆದು ಹಾಕಲಾಗಿತ್ತು. ಇಂದು ಸೈಟ್ ಕ್ಲೀನ್ ಮಾಡಿಸಲು ಪುಷ್ಪ ಬಂದಿದ್ರು. ಈ ವೇಳೆ ಯಶ್ ತಾಯಿ ಪುಷ್ಪ ಹಾಗೂ ದೇವರಾಜ್ ನಡುವೆ ವಾಗ್ವಾದ ಉಂಟಾಗಿದೆ. ನೋಡಕ್ ಬಂದು ನಿಂತಿರೋಣ, ಕೆಲಸ ಇಲ್ವಾ ನಮ್ಗೆ? ಹಾಸನಲ್ಲೆಲ್ಲ ನೋಡ್ಬೇಕು, ಫೇಕ್ ಸೈಟ್ ತಗೊಂಡಿದೀವಂತೆ. ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ, ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ ಅಲ್ಲೇ ನೋಡಿ. ನಾವು ಮನೆಗೆ ಹೋಗಕ್ಕಾಗಲ್ಲ, ನೀವು ತೆಗಿತಾ ಇದ್ರೆ ಮೊಬೈಲ್ ತೆಗೀರಿ. ಅಲ್ಲ ನೋಡ್ರಿ, ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋದು ನೋಡಿ, ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ. ಮಾಡಲ್ಲ ಹೋಗ್ರಿ, ಅವ್ನು ಫಸ್ಟ್ ತೋರಿಸ್ರಿ. ಅವ್ರ ಸುಳ್ಳೆಲ್ಲ ಹೇಳೋಣ ನನ್ನ ಮೇಲೆ. ಎಲ್ಲ ರೀ ಕೋಟಿ ಗಟ್ಟಲೆ ಅವ್ನೇನ್ ಕೇಳ್ರಿ, ಅತಿಕ್ರಮವಾಗಿ ನಾವು ಬರಕ್ಕೆ
ನಾವು ಅತಿಕ್ರಮ ಹಣೆ ಬರ ನಮಗೆ ಬಂದಿಲ್ಲ ಇನ್ನು ನಮ್ಗೆ ಅಷ್ಟು ಕೇಳಿದ್ವಲ್ಲ. ಅವ್ನು ಹೆಂಗ್ ಬಂದು ಹೊಡೆದ ಅಂತ ಕೇಳಿ. ಅವನ ಹತ್ರ ಆರ್ಡರ್ ಇದೆಯಾ, ಕೋರ್ಟ್ ಆರ್ಡರ್ ಇದೆಯಾ? ಅಲ್ಲ, ಕೋರ್ಟ್ ಆರ್ಡರ್ ತಗೊಬಂದಿದ್ದಾನ ಕೇಳಿ. ಹೆಂಗ್ ಹೊಡಿತಾನೆ? ಏನಮ್ಮ ನೀನೊಬ್ಳು ಕಡಿಮೆ ಇದೆ ಬರಮ್ಮ, ಬಿಟ್ಬಿಟ್ಟು ನೋಡಕ್ ಬಂದು ನಿಂತಿರೋಣ. ಕೆಲಸ ಇಲ್ವಾ ನಮ್ಗೆ? ಹಾಸನಲ್ಲೆಲ್ಲ ನೋಡ್ಬೇಕು, ಫೇಕ್ ಸೈಟ್ ತಗೊಂಡಿದೀವಂತೆ. ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ, ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ, ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ ಬಂದವನು. ಅಲ್ಲ ನೋಡಿ, ನಾವು ಮನೆಗೆ ಹೋಗೋಕ್ಕಾಗಲ್ಲ, ನೀವು ತೆಗಿತಾ ಇದ್ರೆ ಮೊಬೈಲ್ ತೆಗೀರಿ. ಅಲ್ಲಿ ನೋಡ್ರಿ, ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋದು ನೋಡಿ. ಈಗ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ. ಏನ ಮಾಡಲ್ಲ, ಹೋಗ್ರಿ, ಮಾಡಲ್ಲ. ಅವ್ನು ಫಸ್ಟ್ ತೋರಿಸಿ, ಅವ್ನು ಸುಳ್ಳೆಲ್ಲ ಹೇಳೋನು ನನ್ನ ಮೇಲೆ. ಎಲ್ಲ ರೀ, ಕೋಟಿ ಗಟ್ಟಲೆ ಕೊಟ್ಟು ನಾವು ಅವ್ರಿಗೆ ಕೇಳಿದ್ವಲ್ಲ, ನೀವು ಅವನೇನ್ ಕೇಳ್ರಿ. ಅತಿಕ್ರಮವಾಗಿ ನಾವು ಬರಕ್ಕೆ, ನಾವು ಅತಿಕ್ರಮ ಹಣೆ ಬರ ನಮಗೆ ಬಂದಿಲ್ಲ ಇನ್ನು ನಮ್ಗೆ ಅಷ್ಟು ಕೇಳಿದ್ವಲ್ಲ. ಅವ್ನು ಹೆಂಗ್ ಬಂದು ಹೊಡೆದ ಅಂತ ಕೇಳಿ. ಅವನ ಹತ್ರ ಆರ್ಡರ್ ಇದೆಯಾ, ಕೋರ್ಟ್ ಆರ್ಡರ್ ಇದೆಯಾ? ಅಲ್ಲ, ಕೋರ್ಟ್ ಆರ್ಡರ್ ತಗೊಬಂದಿದ್ದಾನ ಕೇಳಿ. ಹೆಂಗ್ ಹೊಡಿತಾನೆ? ಏನಮ್ಮ ನೀನೊಬ್ಳು ಕಡಿಮೆ ಇದೆ ಬರಮ್ಮ. ದೇಶದಲ್ಲಿ ಭಾರೀ ಚರ್ಚೆಗೆ ಕಾರಣವಾದ ನರೇಗಾ ಹೆಸರು ಬದಲಾವಣೆ ಹಾಗೂ ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಶಿವಮೊಗ್ಗ ಬಿಜೆಪಿ ನಾಯಕರು ವಿಬಿಜಿ ರಾಮ್ಜಿ ಬಗ್ಗೆ ಜನಜಾಗೃತಿ ಸಮಾವೇಶ ನಡೆಸಿದ್ದಾರೆ. ಈ ಸಮಾವೇಶದಲ್ಲಿ ಮಲೆನಾಡ ಎಲ್ಲ ಬಿಜೆಪಿ ರಾಜಕೀಯ ನಾಯಕರು ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಒಟ್ಟಾಗಿ ಸಮಾವೇಶ ನಡೆಸಿದ್ದಾರೆ. ಸಮಾವೇಶದಲ್ಲಿ ಬಿವೈ ರಾಘವೇಂದ್ರ, ಶಾಸಕ ಆರ್ಗ ಜ್ಞಾನೇಂದ್ರ, ಶಾಸಕ ಚನ್ನಬಸಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬಹಳ ಅಪಾಯಕಾರಿ, ಒಕ್ಕೂಟ ವ್ಯವಸ್ಥೆಗೆ ಭಾರಿ ಅಪಾಯಕಾರಿ. ಸಂಸತ್ತು ರಾಜ್ಯಸಭೆಯಲ್ಲಿ ಒಪ್ಪಿ ರಾಷ್ಟ್ರಪತಿ ಅಂಕಿತ, ಇದರ ಅರ್ಥ ಏನು ಹೇಳ್ಬೇಕಲ್ಲ ನಾವು ಜನರಿಗೆ. ಅಲ್ಲಿ ಕೇಂದ್ರ ಸರ್ಕಾರದ ಅಲ್ಲಿ ಹೆಚ್ಚು ಜನರ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಪಾಸ್ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ನೀವು ಹೆಂಗೆ ಧಿಕ್ಕರಿಸಲಿಕ್ಕಾಗ್ತದೆ? ಆದ್ರಿಂದ ಈ ಕುತಂತ್ರ, ಈ ಪಿತೂರಿ ಏನಿದೆ, ತಮ್ಮ ಅಸಹಾಯಕತೆ, ತಮ್ಮ ಭ್ರಷ್ಟಾಚಾರ ಹಂಗೆ ಬಿಂಬಿಸ್ತಾ ಇದ್ದಾರೆ. ಒಬ್ಬ ಎಕ್ಸೈಸ್ ಮಿನಿಸ್ಟ್ರು, ಇವ್ರ ಕಾಲದಲ್ಲಿ ಏನಾಯ್ತು, ಅದಕ್ಕೆ ಏನಾಯ್ತು ನಾನು ಹೇಳ್ತೀನಿ ಅಂತ ಒಬ್ಬ ಎಕ್ಸೈಸ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು, ತೊಲಗಬೇಕಾಗಿತ್ತು. ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಮಂತ್ರಿ ಮಾಡ್ಕೊಂಡಿದ್ದಾರೆ. ನಾವೇ ಈಗ ಒಂದು ಲೆಟರ್ ನಮ್ದು ಅಷ್ಟೇ 10% ಕೊಟ್ಟರೆ ಇಷ್ಟು ಕೋಟಿದು ವರ್ಕ್ ಕೊಡ್ತೀನಪ್ಪ ಇದ್ದಾರೆ. ಎಲ್ಲ ಕಡೆ ನಾವು ಕೇಳಿರ್ಬೋದು. ನಿನ್ನೆ ಒಬ್ರು ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು, ನನ್ನ ಸ್ನೇಹಿತರು, ಅಣ್ಣ ಇವತ್ತು ಚುನಾವಣೆ ಆದ್ರೆ ಬಿಜೆಪಿ ಜಿಲ್ಲೆಯಿಂದ ಆಗಮಿಸಿರುವ ಎಲ್ಲ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ ಜನರ ಬಡವರ ಧ್ವನಿಯನ್ನ ಎತ್ತುವಂತಹ ಒಂದು ಕಾರ್ಯಕ್ರಮ ಬಿಬಿಜಿ RAMG ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಾಕೊಂಡಿದೆ. ಏನು ಬಿಜೆಪಿ ಕಾರ್ಯಕ್ರಮ ಇದೆ, ಹಿಂದೆ ನರೇಗಾ ಅಂತ ಹೇಳಿ, ಕೂಲಿಗಾಗಿ ಕಾಳು ಅಂತ ಹೇಳಿ, ಮನೆಗ್ರ ಅಂತ ಹೇಳಿ, ಕಾಂಗ್ರೆಸ್ಸಿಗೆ ಇತ್ತೀಚಿನ ದಿನಗಳಲ್ಲಿ ಗಾಂಧಿ ಹೆಸರನ್ನ, ಅಂಬೇಡ್ಕರ್ ಹೆಸರನ್ನ, ಸಂವಿಧಾನವನ್ನ ಹೇಳುತ್ತಾ ಜಪ ಮಾಡುತ್ತಾ ಆದರೆ ಕಾಂಗ್ರೆಸ್ ಇದರಲ್ಲಿ ಕೂಡ ತಪ್ಪನ್ನು ಹುಡುಕುವ ಕಾರ್ಯಕ್ಕೆ ಕೈ ಹಾಕಿದೆ. ಏನಂದ್ರೆ ಶಿಕಾರಿಪುರದಲ್ಲಿ ವಿಠ್ಠಲ ಕೋಲಾರ ಎಂಬ ವಿಲೇಜ್ ಅಕೌಂಟೆಂಟ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಖಾತಾ ಮಾಡಿಕೊಡಲು 1 ಲಕ್ಷ ರೂಪಾಯಿ ಹಣ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಶಿಕಾರಿಪುರ ತಾಲೂಕಿನ ಚಿಕ್ಕಬಂಜೂರಿನಲ್ಲಿರುವ ಜಮೀನಿನ ಖಾತೆ ಮಾಡಿಸಲು ಶಿಕಾರಿಪುರ ತಾಲೂಕು ಕಚೇರಿಯ ಕಂದಾಯ ಇಲಾಖೆಗೆ ಜಮೀನಿನ ಮಾಲೀಕರಾದ ಜಕ್ರಿಯಾ ಬೇಗ್ ಎಂಬುವರು ವಿಠ್ಠಲ ಕೋಲಾರ ಎಂಬ ವಿಎ ಅನ್ನ ಭೇಟಿ ಮಾಡಿದ್ರು. ವಿಎ ಖಾತೆ ಬದಲಾವಣೆಗೆ 4 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರು. ಜಕ್ರಿಯಾ ಬೇಗ್ ಅವರಿಗೆ 4 ಲಕ್ಷ ಕೊಡಲು ಮನಸ್ಸಿಲ್ಲದ ಕಾರಣ ಲೋಕಾಯುಕ್ತರನ್ನ ಭೇಟಿ ಮಾಡಿದ್ರು. ಇಂದು ವಿಎ ಕೋಲಾರ 1 ಲಕ್ಷ ರೂಪಾಯಿ ಹಣ ಸ್ವೀಕರಿಸುವಾಗ ಲೋಕಾಯುಕ್ತ SPMS ಕೌಲಾಪುರೆ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ.
ಕೆಲಸ ದೇವರ ಕೆಲಸ ಅಂತಾರೆ, ಆದ್ರೆ ಇಲ್ಲೊಬ್ಬ ಮಾತ್ರ ಲಂಚ ಪಡೆದು ಸಿಕ್ಕಿಬಿದ್ದು ಹೈಡ್ರಾಮಾ ಮಾಡಿದ್ದಾನೆ. ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು 4 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದು, ಬಂಧನದ ವೇಳೆ ದೊಡ್ಡ ಹೈಡ್ರಾಮವೇ ನಡೆದಿದೆ. ಮೈಸೂರು ರಸ್ತೆಯ ಸಿಐಆರ್ ಗ್ರೌಂಡ್ ಬಳಿ ಲಂಚ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಬಂಧಿಸಿದ್ದಾರೆ. ಆದರೆ ಬಂಧನದ ವೇಳೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಕೂಗಾಡಿ ರಂಪಾಟ ನಡೆಸಿದ್ದಾರೆ. ರಂಪಾಟ ಮಾಡಿದ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ. ಸದ್ಯ ಈ ಬಗ್ಗೆ ಸಂಬಂಧಪಟ್ಟ ಲಕ್ಷ್ಮೀ ಶ್ರೀನಿವಾಸ್ ಫ್ಲೋರ್ ಮಾಲೀಕ ಸುಜನ್ ಆಘಾತಕಾರಿ ಹೇಳಿಕೆ ನೀಡಿದ್ದು, ಎಸಿಪಿ ಚಂದನ್ ಹೆಸರು ಉಲ್ಲೇಖಿಸಿದ್ದಾರೆ. ಸದ್ಯ ಪೊಲೀಸ್ ಅವ್ಯವಸ್ಥೆಯಿಂದಾಗಿ ರಾಜ್ಯದಲ್ಲಿ ಶಿಸ್ತಿಗೆ ಹೆಸರಾಗಿದ್ದ ಪೊಲೀಸ್ ಇಲಾಖೆ ಮರ್ಯಾದೆ ಮೂರಾಬಟ್ಟೆಯಾಗಿ ಹರಾಜಾಗಿದೆ. ಲೋಕಾಯುಕ್ತ ಪೊಲೀಸರು ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇದೆ. ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೆ ನೀವು ಪೊಲೀಸರು ನಾವು ಪೊಲೀಸರು ಆಯ್ತು ಮತ್ತೆ ಅದೇ ಹೇಳ್ತಾ ಇದ್ದೀವಿ. ಈ ಕಡೆ ನೀಡಿ ನೀ ಪ್ಲೀಸ್ 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 ಬಿಡಿ ಅಲ್ಲಿ ಎಲ್ಲಿ ಬಿಡಿ ವಿಡಿಯೋ ಮಾಡ ಪ್ಲೀಸ್ 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 ಸರ್ ಸರಿ ಸರ್ ಸರಿ ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು ನೀವು ಸಮಾಧಾನ ಆಗಿ ಸರ್ ಸಮಾಧಾನ ಆಗಿ ಸಮಾಧಾನ ಆಗಿ ಆಯ್ತು ಓಕೆ 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 ಸರ್ ಓಕೆ ಓಕೆ ಹೇಳಿದ್ರೆ ಸರ್ ಆಯ್ತು ಸರ್ ಆಯ್ತು ಈ ಶ್ವೇತಾಗ ಲೊಕೇಶನ್ ಕಳಿಸ್ತಾರೆ. ಅಮೌಂಟ್ ತೆಗಿಬೇಕು ಸರ್. ಇಲ್ಲ ಅವ್ರಿಗೆ ಕಳಿಸಿನಿ ಸರ್. ಇವ್ರು ಜೀಪ್ ತೊಗೊಂಡು ಬರೋಕಲ್ಲ. ಹಾಂ ಸುಮ್ಮನೆ ಬರೀಲ್ಲ ಲೋಕಾಯುಕ್ತ ಪೊಲೀಸರು ಬರ್ರಿ. ನಿಮ್ಮ ಸಾಬ್ ಬರ್ರಿ. ನಿಮ್ಮ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ನಿಷೇಧಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಆಸ್ಟ್ರೇಲಿಯಾ ಹಾಗೂ ಗೋವಾದಲ್ಲಿ ಈಗಾಗಲೇ ಈ ನಿಯಮವನ್ನು ಜಾರಿಗೆ ತರಲಾಗಿದ್ದು, ಇದೇ ಮಾದರಿಯನ್ನು ಅನುಸರಿಸಿ ಕ್ರಮ ಕೈಗೊಳ್ಳಲು ಕರ್ನಾಟಕ ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ತಿಳಿದು ಬಂದಿದೆ. ಶುಕ್ರವಾರ ವಿಧಾನಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಗಂಭೀರ ಸಮಸ್ಯೆಯಾಗಿದೆ ಎಂದು ಹೇಳಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಹಾಗೂ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಸಚಿವರು ಈ ಮಾಹಿತಿ ನೀಡಿದರು. ಫಿನ್ಲ್ಯಾಂಡ್ನಲ್ಲಿ ಈ ಸಂಬಂಧ ಕ್ರಮ ಕೈಗೊಳ್ಳಲಾಗಿದೆ. ಬ್ರಿಟನ್ನಲ್ಲೂ ಇಂತಹ ನಿರ್ಧಾರ ಕುರಿತು ಚಿಂತನೆ ನಡೆಸುತ್ತಿದೆ. ಆಸ್ಟ್ರೇಲಿಯಾ 2 ತಿಂಗಳ ಹಿಂದೆ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರಿದೆ. ಕರ್ನಾಟಕದಲ್ಲಿಯೂ ನಾವು ಜವಾಬ್ದಾರಿಯುತ ಎಐ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಕಾರ್ಯಕ್ರಮ ಆರಂಭಿಸಿದ್ದೇವೆ ಎಂದು ಹೇಳಿದ್ದಾರೆ.
ಯುವತಿಯೊಬ್ಬರು ನೀಡಿರುವ ಹೇಳಿಕೆಯಿಂದ ಕನ್ನಡಿಗರು ಕೆರಳಿದ್ದಾರೆ. ಆಂಧ್ರದ ಯುವತಿಯೊಬ್ಬರದ್ದು ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯನ್ನ ಮಿನಿ ಆಂಧ್ರ ಎಂದಿರೋದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೌದು, ಮಾರತಹಳ್ಳಿಯಲ್ಲಿ ನಡೆದುಕೊಂಡು ಹೋಗುತ್ತಾ ವಿಡಿಯೋ ಮಾಡಿರುವ ಯುವತಿ ಸ್ನೇಹಿತರೆ ಮಾರತಹಳ್ಳಿಯನ್ನ ಯಾಕೆ ಮಿನಿ ಆಂಧ್ರ ಎಂದು ಕರೆಯುತ್ತಾರೆ ಗೊತ್ತೇ? ಇಲ್ಲಿ 99.99% ಆಂಧ್ರದವರೇ ಇದ್ದೇವೆ. ಅದರಲ್ಲೂ ರಾಯಲಸೀಮಾದವರೇ ಹೆಚ್ಚು, ಅನಂತಪುರ ಜಿಲ್ಲೆಯವರೇ ಹೆಚ್ಚು ಎಂದು ಹೇಳಿರೋದು ವಿಡಿಯೋದಲ್ಲಿದೆ. మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ, అందులో ఫస్ట్ ప్లేస్ వచ్చేసేసి అనంతపురం వాళ్ళు ఎక్కువ ఉంటారు. గైస్ మారతల్లిని మినీ ఆంధ్ర ఇది ఎందుకంటారంటే ఇక్కడ 99.99% పీపుల్ ఆంధ్ర వాళ్ళే ఉంటారు. అందులో మెయిన్ రాయలసీమ. ಸಿಜೆ ರಾಯ್ ಸಾವಿನ ಕೊನೆಯ ಕ್ಷಣ ಹೇಗಿತ್ತು ಗೊತ್ತಾ? ಈ ಕುರಿತ ಹೆಚ್ಚಿನ ಮಾಹಿತಿ ತಿಳಿಯೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮ ನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7.
ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಸಾವಿರಾರು ಕೋಟಿ ಆಸ್ತಿಯ ಒಡೆಯ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಸಿಜೆ ರಾಯ್ ಲಾಂಗ್ಫೋರ್ಡ್ ಟೌನ್ನಲ್ಲಿರುವ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಸಾವನ್ನಪ್ಪಿದ್ದಾರೆ. 57 ವರ್ಷದ ಈ ರಿಯಲ್ ಎಸ್ಟೇಟ್ ಉದ್ಯಮಿ ತಮ್ಮ ಪಿಸ್ತೂಲಿನಿಂದ ತಾವೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಬಗ್ಗೆ ಹಲವಾರು ಅನುಮಾನಗಳು ಕಾಡ್ತಾ ಇವೆ. ಅದಲ್ಲದೆ ಅವರು ಬಳಸಿದ ಪಿಸ್ತೂಲಿಗೆ ಲೈಸೆನ್ಸ್ ಇರಲಿಲ್ಲವೆಂಬ ಶಂಕೆಯೂ ವ್ಯಕ್ತವಾಗಿದೆ. ಕೇರಳದ ಕೊಚ್ಚಿಯಿಂದ ಬಂದ ಆದಾಯ ತೆರಿಗೆ ಅಧಿಕಾರಿಗಳ ತಂಡವು ಬೆಂಗಳೂರಿನ ತಮ್ಮ ಸಹೋದ್ಯೋಗಿಗಳೊಂದಿಗೆ ಕಳೆದ 3 ದಿನಗಳಿಂದ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸುತ್ತಿತ್ತು. ಕಳೆದ ತಿಂಗಳು ಕಚೇರಿಯಲ್ಲಿ ನಡೆದ ದೊಡ್ಡ ಮಟ್ಟದ ದಾಳಿಯಲ್ಲಿ ಕೆಲವು ದಾಖಲೆಗಳನ್ನು ಐಟಿ ಅಧಿಕಾರಿಗಳು ಪರಿಶೀಲಿಸಿ ವಶಪಡಿಸಿಕೊಂಡಿದ್ರು. ಅದರ ಬೆನ್ನಲ್ಲೇ ಮತ್ತೊಮ್ಮೆ ದಾಳಿ ನಡೆದಿತ್ತು. ಐಟಿ ಅಧಿಕಾರಿಗಳ ಹೇಳಿಕೆಯನ್ನ ಉಲ್ಲೇಖಿಸಿದ ಪೊಲೀಸರು, ಅಧಿಕಾರಿಗಳು ಕೇವಲ ಅವರ ಸಂಸ್ಥೆಯ ಮೇಲಿದ್ದ ನಿರ್ಬಂಧ ಆದೇಶಗಳನ್ನು ತೆರವುಗೊಳಿಸುವ ಸಲುವಾಗಿ ದಾಖಲೆ ಪರಿಶೀಲನೆ ನಡೆಸುತ್ತಿದ್ರು. ರಾಯ್ ಅವರ ದಿನನಿತ್ಯದ ಕಾರ್ಯಗಳಿಗೆ ಯಾವುದೇ ನಿರ್ಬಂಧ ಇರಲಿಲ್ಲ. ರಾಯ್ ಎಷ್ಟು ಸುತ್ತು ಗುಂಡು ಹಾರಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಯಲು ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಒಬ್ಬ ಹಿರಿಯ ತನಿಖಾಧಿಕಾರಿ ಮಾತನಾಡಿ, ಗುಂಡಿನ ಶಬ್ದ ಕೇಳಿದ ತಕ್ಷಣ ಉದ್ಯೋಗಿಗಳು ಮತ್ತು ಅಧಿಕಾರಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ನಂತರ ರಾಯ್ ಅವರನ್ನ HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ಕರೆದುಕೊಂಡೊಯ್ದರು. ಅಲ್ಲಿ ವೈದ್ಯರು ಅವರನ್ನ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಮೃತಪಟ್ಟಿದ್ದಾರೆಂದು ಹೇಳಿದ್ದಾರೆ. ಲ್ಯಾಂಗ್ಫೋರ್ಡ್ ರೋಡ್ ಅಲ್ವಾ? ಲ್ಯಾಂಗ್ಫೋರ್ಡ್ ಟೌನು. I will come back to you, please. I don't know. I have to meet the family to discuss about the cremation. Burial. What is it? Tell me. Sir, regarding this death, do you have any other kind of suspicion, sir? No other kind of, other than income tax issue, he had no other issues. That I am very sure. He didn't have threat, he didn't have loan, he didn't have any other threats or anything. But I don't know what happened with the income tax. I will have to go find out. Sir, Deputy Chief Minister D.K. Shivakumar has said that special investigation team will be conducted in this case. Let the truth come out. Let us see what will happen. When did you last you called from receive your Brother's call was yesterday morning at 10:40 a.m. He called me twice. You will any separate complaint, any suspicion complaint? No. I don't know. I have to see what the other office staff has to say. I'll meet them and I'll get back to you. Please. Thank you. ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಸಾರ್ವಜನಿಕ ಸುಳ್ಳನ್ನ ಕಾಂಗ್ರೆಸ್ ಮಾಡ್ತಿದ್ದಾರೆ. ಬಿಜೆಪಿ ಸತ್ಯದ ದರ್ಶನವನ್ನ ಜನರಿಗೆ ಹೇಳಬೇಕಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕರೆ ನೀಡಿದ್ದಾರೆ. ಇಂದು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಬಿಜೆಪಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿ ಕಮಿಷನ್ ಗ್ರಾಮೀಣ ಜಿಲ್ಲಾ ಜಾಗೃತಿ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ಈ ಯೋಜನೆಯು 125 ದಿನಗಳ ಕಾಲ ಕೆಲಸ ನೀಡುತ್ತಿದೆ. 100 ದಿನ ಕೆಲಸ ಕೊಡುತ್ತಿದ್ದ ನರೇಗಾಕ್ಕಿಂತ 25 ದಿನ ಕೆಲಸ ಹೆಚ್ಚಿಸಿ ನೀಡಿದ್ರು ಕಾಂಗ್ರೆಸ್ ಬಡವರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಸುಳ್ಳನ್ನ ಹೇಳುತ್ತಿದೆ ಎಂದು ದೂರಿದರು. ಕಳೆದ ಅಧಿವೇಶನದ ತಂದಿರುವಂಥ ಗ್ರಾಮೀಣ ಉದ್ಯೋಗ ಖಾತ್ರಿ ರಾಮ್ಜಿ ಯೋಜನೆ ಬಗ್ಗೆ ಕರ್ನಾಟಕವೂ ಸೇರಿದಂತೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಅಪಪ್ರಚಾರವಾದ ಹಿನ್ನೆಲೆಯಲ್ಲಿ ಜನರಿಗೆ ಸತ್ಯದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ
ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲೇ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಜನಜಾಗೃತಿ ಅಭಿಯಾನವನ್ನು ನಮ್ಮ ಪಾರ್ಟಿ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ನಾನು ಮತ್ತು ರಾಘವೇಂದ್ರ ಒಟ್ಟಾಗಿ, ನಮ್ಮ MP ರಾಘವೇಂದ್ರ ಮತ್ತು ನಾನು ಒಟ್ಟಾಗಿ ಇವತ್ತು ಭಾಗವಹಿಸ್ತಾ ಇದ್ದೇವೆ. ಒಟ್ಟಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಪಪ್ರಚಾರದ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಜನರಲ್ಲಿ ತಪ್ಪು ಭಾವನೆಯನ್ನು ಬಿತ್ತಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಶ್ರಮಿಸ್ತಾ ಇರುವುದನ್ನು ಸಮಾಜ ಕಾಣುವಂಥ ಅವಕಾಶಗಳಾಗಿದೆ. ಈ ಉದ್ಯೋಗ ಖಾತ್ರಿಯಲ್ಲಿ ಮೊದಲು ಕಾಂಗ್ರೆಸ್ ಸರ್ಕಾರ ಇರುವಾಗ 100 ದಿವಸಗಳ ಕಾಲ ಇತ್ತು. ಇವತ್ತು ಅದನ್ನು 125 ದಿವಸಗಳಿಗೆ ವಿಸ್ತರಿಸಲಾಗಿದೆ. ಮೊದಲು 15 ದಿವಸದಲ್ಲಿ ಅವರಿಗೆ ಹಣ ಪಾವತಿ ಮಾಡಬೇಕು ಕೂಲಿ ಮಾಡುವವರಿಗೆ ಅಂತ ಇತ್ತು. ಹೊಸ ಕಾಯ್ದೆಯಲ್ಲಿ 7 ದಿವಸಕ್ಕೆ ಹಣ ಪಾವತಿ ಮಾಡಬೇಕು ಅಂತ ಯೋಚನೆ ಮಾಡಲಾಗಿದೆ. ಒಟ್ಟಾರೆ ಪಾರದರ್ಶಕವಾಗಿ ಸುಮಾರು ಭಾರತ ದೇಶದಲ್ಲಿ 20 ರಿಂದ 25ರವರೆಗೆ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಲಾಗಿತ್ತು. 22,500 ಕೋಟಿ ರೂಪಾಯಿನ ಸಾರ್ವಜನಿಕರ ತೆರಿಗೆ ಹಣವನ್ನು ಬಡವರಿಗೆ ತಲುಪಿಸುವುದನ್ನು ಬಿಟ್ಟು ಮಧ್ಯವರ್ತಿಗಳು ಅದನ್ನು ಆಕ್ರಮವಾಗಿ ಯಂತ್ರಗಳ ಮೂಲಕ ಕಾಮಗಾರಿ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಅದಕ್ಕೊಂದಿಷ್ಟು ಪಾರದರ್ಶಕತೆ ಸ್ವರೂಪ ಕೊಡಬೇಕು ಅಂತೇಳಿ ಹೊಸ ಕಾಯ್ದೆಯಲ್ಲಿ ಪಾರದರ್ಶಕತೆಯನ್ನು ಅಳವಡಿಸಲಾಗಿದೆ. ಇದರಿಂದ ಬಡವರಿಗೆ ಯಾರಿಗೂ ತೊಂದರೆ ಆಗುವುದಿಲ್ಲ. ಯಾಕಂದರೆ 100 ರಿಂದ 125 ದಿವಸಕ್ಕೆ ಹೆಚ್ಚು ಕೆಲಸ ಸಿಗುತ್ತೆ. ಇದರಿಂದ ಬಡವರಿಗೆ ಯಾರಿಗೂ ತೊಂದರೆ ಆಗುವುದಿಲ್ಲ. ಯಾಕೆಂದರೆ 15 ದಿವಸದಿಂದ 7 ದಿವಸದೊಳಗೆ ಹಣ ಪಾವತಿ ಸಿಗುತ್ತೆ. ಇದರಿಂದ ತೊಂದರೆ ಆಗುವುದು ಯಾರಿಗೆ ಕೇಳಿದರೆ, ಭ್ರಷ್ಟಾಚಾರ ಮಾಡಿ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿರುವಂಥ ಈ ಪಶ್ಚಿಮ ಬಂಗಾಳ ಸರ್ಕಾರವೂ ಸೇರಿದಂತೆ ಕೆಲವು ಸರ್ಕಾರಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಅಂದರೆ ಅಲ್ಲಿರುವಂಥ ರಾಜಕಾರಣಿಗಳಿಗೆ ತೊಂದರೆ ಆಗುತ್ತೆ. ಹೊರತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆಡಿಟ್ ಮೂಲಕ ನಡೆದಿರುವಂಥ ವಿದ್ಯಮಾನದಲ್ಲಿ ಆಕ್ಷೇಪಗಳನ್ನು ಸಲ್ಲಿಸಲಾಗಿದೆ. 600ಕ್ಕೂ ಹೆಚ್ಚು ಪ್ರಕರಣದಲ್ಲಿ 669 ಕೋಟಿ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳಿ ಆಡಿಟ್ ಹೇಳಲಾಗಿದೆ. ಆದರೆ 10 ಜನ ಮೇಲೂ ಕೈಗೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಪ್ರತ್ಯಕ್ಷವೋ ಪರೋಕ್ಷವಾಗಿ ಸರ್ಕಾರ ಕೂಡ ಭ್ರಷ್ಟಾಚಾರಕ್ಕೆ ಎಡೆಕೊಡಬಾರದು ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಪಾರದರ್ಶಕ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದೆ. ಮಹಾತ್ಮ ಗಾಂಧಿಯ ಹೆಸರನ್ನು ಯಾಕೆ ಬದಲಾವಣೆ ಮಾಡಿದ್ದೀರಿ ಅಂತ ಇವತ್ತು ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೊಸದೊಂದು ಕಾಯ್ದೆಯನ್ನು ತಂದಾಗ ಉದಾಹರಣೆಗೆ 92-93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ UP ಸರ್ಕಾರ ತಗೊಂಡು ಬಂದಿತ್ತು. ಅದೇ ಸರ್ಕಾರ ನಂತರ ರಮೇಶ್ ಕುಮಾರ್ ವರದಿಯನ್ನು ಅವಲಂಬಿಸಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಹೊಸದಾಗಿ ತಗೊಂಡು ಬಂತು. ಅದಕ್ಕೆ ಗ್ರಾಮ ಸ್ವರಾಜ್ಯ ಅಂತೇಳಿ ಹೆಸರಿಟ್ಟರು. ನಾವು ಯಾರೂ ಏನಂತ ಕೇಳಿರಲಿಲ್ಲ. ನಾನೇ ಮಂತ್ರಿಯಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸಪ್ತಪದಿ ಯೋಜನೆ ಅಂತೇಳಿ ಜಾರಿಗೆ ತಂದು ಬಡವರ ಮಕ್ಕಳಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದೆ. ಭಾಳ ಕ್ರಾಂತಿಕಾರಿಯಾಗಿ ಕೆಲಸ ಮಾಡ್ತಾಯಿತ್ತು. ಇವತ್ತು ಯೋಜನೆ ಹಾಗೇ ಇದೆ, ಅನುಷ್ಠಾನ ಮಾಡ್ತಾರೆ ಇಲ್ಲೋ ಬೇರೆ. ಆದರೆ ಇವತ್ತಿನ ಸರ್ಕಾರ ಅದನ್ನು ಮಾಂಗಲ್ಯ ಭಾಗ್ಯ ಅಂತ ಹೆಸರಿಟ್ಟಿದೆ. ನಾವು ಅದ್ರ ಬಗ್ಗೆ ಆಕ್ಷೇಪ ಮಾಡಿರಲಿಲ್ಲ. ಯಾಕಂದ್ರೆ ಅವ್ರ ಸರ್ಕಾರ ಬಂದಿದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ ನಾವು ಸುಮ್ಮನಿದ್ದೆವು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಈ ಮಹಾತ್ಮ ಗಾಂಧಿ ಅಂತ ಹೆಸರಿರುವಾಗಲೇ ಅದನ್ನು ಕರ್ಮಶ್ರೀ ಅಂತೇಳಿ ಹೆಸರಿಟ್ಟರು. ಅದನ್ನು ಕೂಡ ಯಾರೂ ಕೇಳಿಲ್ಲ. UPA ಒಟ್ಟು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ BJPಯನ್ನು, ನರೇಂದ್ರ ಮೋದಿಯವರನ್ನು, ಕೇಂದ್ರ ಸರ್ಕಾರವನ್ನು ದೂರುವ ಬರದಲ್ಲಿ ಈ ಅಪಪ್ರಚಾರವನ್ನು ಮಾಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಪತ್ರಿಕೆ ಜಾಹೀರಾತುಗಳಲ್ಲಿ ಸಂಗಪ್ಪಣ್ಣನ ಬಗ್ಗೆ ಗಾಂಧೀಜಿಯವರು ಚರ್ಚೆ ಮಾಡೋದನ್ನು ನೋಡಿದೆ ನಾನು. ಸಂಗಪ್ಪಣ್ಣಿಂದ ಜನರಿಗೆ ತೊಂದರೆ ಆಗಿಲ್ಲ, ನುಂಗಪ್ಪಣ್ಣಿಂದ ತೊಂದರೆ ಆಗಿದೆ. ಆ ಕಾರಣಕ್ಕೆ ಜನಜಾಗೃತಿ ಉಂಟು ಮಾಡುವಂಥ ಕೆಲಸಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ನಾನು ಹೇಳಿದೆ, ಕರ್ನಾಟಕ ರಾಜ್ಯದಲ್ಲಿ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಆಡಿಟ್ ವರದಿ ಹೇಳಿದೆ. ಆದರೆ 10 ಜನರ ಮೇಲೂ ಕ್ರಮ ಕೈಗೊಂಡಂಥ ಉದಾಹರಣೆಗಳಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಯೊಂದು ವಿಫಲವಾದಾಗ, ಕೇಂದ್ರ ಸರ್ಕಾರದ ಯೋಜನೆ ಭ್ರಷ್ಟಾಚಾರ ಆದಾಗ ಅದನ್ನು ರಾಜ್ಯ ಸರ್ಕಾರವೇ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆ ಅದು. ಇವತ್ತೇನಾಗಿದೆ, 10% ಕೊಡ್ತಾ ಇರೋದನ್ನು ನಿಮಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತೇಳಿ 40% ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ 40% ಕೊಡುವ ಬದಲು ಇರುವ ಹಣವನ್ನೇ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅವರ ಭ್ರಷ್ಟಾಚಾರದ ಯೋಜನೆ ವಿಫಲವಾಗಲಿಕ್ಕಿದೆ. ಜನಸಾಮಾನ್ಯರಿಗೆ ಇದನ್ನು ಹೇಳುವಂಥ ಪ್ರಕ್ರಿಯೆಗಳಲ್ಲಿ ಭಾರತೀಯ ಜನತಾ ಪಕ್ಷವರನ್ನು ನಾವು ಯಶಸ್ವಿ. ನೆರೆಹೊರೆಯವರೊಂದಿಗೆ ಕೆಲಸದ ವಿಚಾರವಾಗಿ ಗಲಾಟೆ, ವಿವಾದ ಹಾಗೂ ಜಾತಿ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭದ್ರಾವತಿಯ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಐತಿಹಾಸಿಕ ತೀರ್ಪು ನೀಡಿದೆ. ಅಗರದಹಳ್ಳಿಯ ನಿವಾಸಿ ಸುರೇಶ್ ಎವಿ ಎಂಬಾತನಿಗೆ ಶಿಕ್ಷೆ ವಿಧಿಸಿದೆ. 2022ರ ಫೆಬ್ರವರಿ 25ರಂದು ರಾತ್ರಿ ಆರೋಪಿತ ಸುರೇಶ್ ತನ್ನ ಮನೆಯಲ್ಲಿ ವೆಲ್ಡಿಂಗ್ ಕೆಲಸ ಮಾಡ್ತಿದ್ದ. ಈ ವೇಳೆ ಶಬ್ದದಿಂದ ಮಕ್ಕಳಿಗೆ ಓದಲು ತೊಂದರೆಯಾಗುತ್ತಿದೆ ಎಂದು ದೂರುದಾರರು ಮನವಿ ಮಾಡಿದರು. ಆದರೆ ಇದರಿಂದ ಕೆರಳಿದ ಸುರೇಶ್ ದೂರುದಾರರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿದ್ದಲ್ಲದೆ ಆಗರದಹಳ್ಳಿ ಕಾಲುದಾರಿಯಲ್ಲಿ ಅವರನ್ನ ಅಡ್ಡಗಟ್ಟಿ ಜಾತಿ ನಿಂದನೆ ಮಾಡಿದ್ದನು. ಈ ಹಿನ್ನೆಲೆಯಲ್ಲಿ ಆರೋಪಿತನ ಮೇಲೆ ಪ್ರಕರಣ ದಾಖಲಾಗಿತ್ತು. ಅಂದಿನ ಡಿವೈಎಸ್ಪಿ ಉಮೇಶ್ ಈಶ್ವರ್ ನಾಯ್ಕ್ ಅವರು ಪ್ರಕರಣದ ಸಮಗ್ರ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದರು.
ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕಿ ರತ್ನಮ್ಮ ಪಿ ಅವರು ವಾದ ಮಂಡಿಸಿದರು. ವಾದ ಪ್ರತಿವಾದಗಳನ್ನು ಆಲಿಸಿದ ಮಾನ್ಯ ನ್ಯಾಯಾಧೀಶರಾದ ಇಂದಿರಾ ಮೈಲಸ್ವಾಮಿ ಚೆಟ್ಟಿಯಾರ್ ಅವರು ಆರೋಪಿತನ ಮೇಲಿನ ದೂರು ದೃಢಪಟ್ಟ ಹಿನ್ನೆಲೆಯಲ್ಲಿ ಈ ಮಹತ್ವದ ತೀರ್ಪು ಪ್ರಕಟಿಸಿದ್ದಾರೆ. ಶ್ರೀಗಂಧಕ್ಕೆ ಬೆಂಬಲ ಬೆಲೆ ನೀಡಿ, ಇಲ್ಲ ನನಗೆ ದಯಾಮರಣ ನೀಡಿ ಎಂದು ತರೀಕೆರೆ ರೈತರೊಬ್ಬರು ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಹಲವಾರು ವರ್ಷಗಳಿಂದ ಸಾಕಿ ಬೆಳೆಸಿದ ಮರಗಳಿಗೆ ಬೆಂಬಲ ಬೆಲೆ ಇಲ್ಲ, ಸ್ಥಳೀಯ ರೈತರಿಗೆ ಮಾದರಿಯಾಗಿ ಶ್ರೀಗಂಧ ಬೆಳೆದರೂ ಅಧಿಕಾರಿಗಳು ನಾನಾ ಕಾರಣ ಹೇಳಿ ಶೋಷಣೆ ಮಾಡುತ್ತಿದ್ದಾರೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಸರ್, ಇದು ನಾನು ಇಲ್ಲಿವರೆಗೂ 9 ವರ್ಷ ಆಗಿದೆ. ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿ 2016ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಯಿತು. ಫೈನಲ್ ನೋಟಿಫಿಕೇಷನ್ 17 ಆಯಿತು. 17ರಿಂದ ನಾವು ಮನವಿ ಕೊಡ್ತಾ ಬಂದಿದ್ದೀವಿ. 17ರಲ್ಲಿ ನಮ್ಮ ಜಾಗದಲ್ಲಿ ಶ್ರೀಗಂಧ ಬೆಳೆದಿದ್ದೀವಿ. ಸೊ ಶ್ರೀಗಂಧಕ್ಕೆ ನ್ಯಾಯಯುತವಾದಂಥ ಪರಿಹಾರ ಬರಬೇಕು. ನಾನು ಬೆಳೆದಿರೋಂಥ ಶ್ರೀಗಂಧ 50 ಲಕ್ಷದವರೆಗೂ ನೀವು ಪರಿಹಾರ ಕೊಟ್ಟರೆ ಬಿಟ್ಕೊಡ್ತೀವಿ ಅಂತ 17ರಲ್ಲೇ ಹೇಳಿದ್ದೀವಿ. 19ರಲ್ಲಿ ನಿಮ್ಮ ಕಚೇರಿ, ಅವತ್ತು ನಾವು ಬೆಂಗಳೂರಲ್ಲಿ ನಿಮ್ಮ ಕಚೇರಿ ಇತ್ತು, ಅಲ್ಲಿಗೆ ಹೋಗಿ ನಾವು ಕೇಳಬೇಕಾದ್ರೆ ನಮ್ಮ ಜೊತೆಲಿ ಒಬ್ಬ ಬಂದವನು ಸತ್ತೋದ. ಇದು ಅಲ್ಲಿ ಮತ್ತೆ ಪ್ರತಿಭಟನೆ ಮಾಡಿದ್ವಿ. ಅಲ್ಲಿಂದ ನಮ್ಮ ಪ್ರತಿಭಟನೆ ಸ್ಟಾರ್ಟ್ ಆಗಿದ್ದು 19ರಲ್ಲಿ ಇಲ್ಲಿ ಕಚೇರಿ ಬಂತು. ಇಲ್ಲಿ ಕಚೇರಿ ಬಂದಮೇಲೆ ನಾವು ಶ್ರೀಗಂಧಕ್ಕೆ ನೀವು ಮೌಲ್ಯವರ್ಧನೆ ಮಾಡಿಕೊಡಿ ಅಂತ ಹೇಳಿದಾಗ ಅವಾಗ ಸ್ಟಾರ್ಟ್ ಮಾಡ್ತೀರಾ. 19ರಲ್ಲಿ ಸ್ಟಾರ್ಟ್ ಮಾಡಿದಂಥವ್ರು 20ರಲ್ಲಿ ವ್ಯಾಲ್ಯೂಯೇಷನ್ ಬರುತ್ತೆ. 20ನೇ ಇಸ್ವಿನಲ್ಲಿ ವ್ಯಾಲ್ಯೂಯೇಷನ್ ಆದಮೇಲೆ ಕೂಡ ಇದು ನಮಗೆ ಪರಿಹಾರ ಕೊಡೋದಕ್ಕೆ ಮುಂದಾಗೋದಿಲ್ಲ. ಅದಾದಮೇಲೆ ನಾವು ಸಿಂಗಲ್ ಬೆಂಚ್ ಕೋರ್ಟಿಗೆ ಹೋಗ್ತೀವಿ. ಮಾನ್ಯ ಉಚ್ಚ ನ್ಯಾಯಾಲಯದ ಸಿಂಗಲ್ ಬೆಂಚಲ್ಲಿ ಕೂಡ ನಮ್ಮ ಪರವಾಗಿ ಆರ್ಡರ್ ಆಗುತ್ತೆ 62 ಕೋಟಿ. ಸೊ 62 ಕೋಟಿ ಪರಿಹಾರ ಕೊಟ್ಟಿದ್ರೆ ಮುಗಿದೋಗ್ತಾ ಇತ್ತು. 62 ಕೋಟಿ ನಾವು ಕೊಡುವಾಗ ನಮಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನೀವು 50%, 30% ಲಂಚ ಕೇಳ್ತೀರ ಅವಾಗ. ಸೊ ನಾವು ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಆವಾಗ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತೀವಿ. ನಾವು ಕೋರ್ಟ್ಗೆ ಹೋಗ್ತೀವಿ. ಕೋರ್ಟಲ್ಲಿ ಸಿಂಗಲ್ ಬೆಂಚಲ್ಲಿ ನಮಗೆ 62 ಕೋಟಿ ಏನಾಗಿತ್ತು ವ್ಯಾಲ್ಯೂಯೇಷನ್ ಅದರಂತೆ ಕೊಡಿ ಅಂತೇಳಿ ಆಯಿತು. ಅದಾದಮೇಲೆ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸ್ ಹತ್ರ ನಾವು ಪ್ರತಿಭಟನೆ ಮಾಡೋಕೆ ಹೋಗ್ತಾ ಇದ್ವಿ. ಸಿಂಗಲ್ ಬೆಂಚ್ ಆಫೀಸಲ್ಲಿ ಏನು ಆರ್ಡರ್, ಸಿಂಗಲ್ ಬೆಂಚ್ ಹೈಕೋರ್ಟಲ್ಲಿ ಏನು ಆದೇಶ ಆಗಿದೆ ಅದ್ರ ಪ್ರಕಾರ ಕೊಡಿ ಅಂತ ಕೇಳ್ತೀವಿ. ಸೊ ಆಗಲೂ ಕೂಡ ನೀವು ನಮಗೆ ಕೊಡೋದಿಲ್ಲ. ಪೊಲೀಸ್ನವ್ರು ಬಂದು ನಮ್ಮನ್ನು ಬೆದರಿಸಿ ವಾಪಸ್ ಕಳಿಸ್ತೀರ. ಸೊ ಅಲ್ಲಿಂದ ನಾನು ಮತ್ತೆ ಮಾರನೇ ದಿವಸ ಒಂದು ತೋಟದಲ್ಲಿ ನೋಡಿ ದುಃಖ ಆಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಅದು ಮಾರನೇ ದಿವಸ ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರೆಲ್ಲ ಬಂದು ನನ್ನ ಉಳಿಸ್ಕೊಂಡ್ಬರ್ತಾರೆ. ಸೊ ಅದು ಕೂಡ ದೊಡ್ಡ ಸುದ್ದಿಯಾಗಿ ಪ್ರಜಾವಾಣಿ ಪೇಪರಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲೆಲ್ಲ ಬಂತು. ಸೊ ಅದಾದಮೇಲೆ ಈಗೇನು ನಾನು ಡಬಲ್ ಬೆಂಚಿಗೆ ನೀವೇ ಹೋಗ್ತೀರ. SLO ಮೇಘನಾ ಮೇಡಮ್ ಹೋಗ್ತಾರೆ, ಲಂಚ ಕೇಳಿದಂಥವ್ರು. ಅವ್ರನ್ನ ಮತ್ತೆ PD ಶ್ರೀಶಾ ಗಂಗಾಧರ್ ಅವರು ಕೂಡ ಹೋಗ್ತಾರೆ. ಸೊ ಅವರು ಹೋಗಿ ಮತ್ತೆ ಡಬಲ್ ಬೆಂಚಲ್ಲಿ ಕೂಡ ಡಬಲ್ ಬೆಂಚಿಗೆ ಹೋದಾಗ ಡಬಲ್ ಬೆಂಚಲ್ಲೂ 62 ಕೋಟಿ ಕೊಡಿ ಅಂತ ಆರ್ಡರ್ ಆಗುತ್ತೆ. ಅದಾದಮೇಲೆ ನೀವೇನು ಮಾಡ್ತೀರಾ, ಮತ್ತೆ ನಮ್ಮನ್ನು ಕರಿತೀರಾ. ನಮ್ಮನ್ನು ಕರೆದು RO ಆಫೀಸಲ್ಲಿ ನೀವು 50% ಲಂಚ ಕೇಳ್ತೀರಾ. 50% ಅಂತ ಹೇಳಿದ್ರೆ ನೀವೇ ಬಂದು ಒಂದು ವ್ಯಾಲ್ಯೂಯೇಷನ್ ಮಾಡ್ತೀರಾ. ನೀವು ಒಂದು ಗಿಡಗಳನ್ನ ಲೆಕ್ಕ ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದಮೇಲೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳೇ ಬಂದು ಅಲ್ಲಿ ಲೆಕ್ಕ ಮಾಡಿ, ಪ್ರಾಜೆಕ್ಟ್ ಡೈರೆಕ್ಟರ್ ಭ್ರಷ್ಟ ಅಧಿಕಾರಿ ಏನು ಶ್ರೀಶಾ ಗಂಗಾಧರ್ ಇದ್ದಾರೆ, ಅವರು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ನಮ್ಮ ಗಣಪತಿ ಸಾಹೇಬ್ರಿಗೆ ಹೇಳ್ತಾರೆ. ಅವ್ರು ಬಂದು ಅಲ್ಲಿ ಆ್ಯಕ್ಚುಯಲ್ ಗಿಡಗಳು ಏನಿತ್ತು ಅದ್ರ ಪ್ರಕಾರ 3000 ಚಿಲ್ಲರೆ ಗಿಡಗಳಿದೆ ಅಂತೇಳಿ ಮಾಡ್ತಾರೆ. ಅದ್ರ ಪ್ರಕಾರ ನಮಗೆ ನೀವು ಡಬಲ್ ಬೆಂಚಿಗೆ ಹೋದಾಗ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ. ಅಲ್ಲಿ ಡಬಲ್ ಬೆಂಚಲ್ಲಿ ನಮ್ಮ ಪರವಾಗಿ ಆರ್ಡರ್ ಆಗುತ್ತೆ 151 ಕೋಟಿ ಕೊಡಿ ಅಂತ. ಸೊ 151 ಕೋಟಿ ಕೊಡಿ ಅಂತೇಳಿ ಆರ್ಡರ್ ಆದಮೇಲೆ ಕೂಡ ನೀವು ಅದನ್ನು ತಗೊಂಡೋಗಿ ಸರ್ಕಾರಕ್ಕೆ ಬರೀತೀರಾ. ಕೋರ್ಟ್ ಆದೇಶದಂತೆ, ಡಬಲ್ ಬೆಂಚಲ್ಲಿ ಕೋರ್ಟ್ ಆದೇಶದಂತೆ ನಾವು ಪರಿಹಾರ ಕೊಟ್ಟರೆ ಸರ್ಕಾರಕ್ಕೆ ತುಂಬಲಾರದ ನಷ್ಟ ಆಗುತ್ತೆ ಅಂತೇಳಿ ನಿಮ್ಮ RO ಅವರು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ. ಆ ಲೆಟ್ರಲ್ಲಿ 151 ಕೋಟಿನ ತಗೊಂಡೋಗಿ ಕೊನೆಗೆ ನಮ್ಮನ್ನು ಕರೀತಾರೆ. ಸೊ ಕೊನೆಗೆ ನಿಮ್ಮ ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಶ್ರೀಶಾ ಗಂಗಾಧರ್ ಮತ್ತು RO ಅವರು ನನ್ನನ್ನು ಕೆಳಗಡೆ ನನ್ನ ಬ್ಯಾಗು ಮತ್ತು ಮೊಬೈಲ್ ಎಲ್ಲ ಕಿತ್ಕೊಂಡು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಮೇಲಕ್ಕೆ ಕರ್ಕೊಂಡೋಗಿ 50% ಕೇಳ್ತಾರೆ. 50% ಲಂಚ ಕೇಳಿದಂಥವ್ರು ಅಂದರೆ 50% ಅಂದರೆ 1-2 ರೂಪಾಯಿ ಅಲ್ಲ ಸ್ವಾಮಿ, 75 ಕೋಟಿ
ಸಾರ್ವಜನಿಕರ ದುಡ್ಡು, ಸರ್ಕಾರದ ದುಡ್ಡು ಲಂಚ ಕೇಳ್ತಾರೆ, ನಾನು ಕೊಡೋದಿಲ್ಲ ಅಂತೇಳಿ ವಾಪಸ್ ಬರ್ತೀನಿ. ಈ ಕೋರ್ಟ್ ಅಲ್ಲ, ನೀನು ಸುಪ್ರೀಂ ಕೋರ್ಟ್ಗೆ ಹೋದ್ರು ನಿನಗೆ ನಾವು ದುಡ್ಡು ಕೊಡೋದಕ್ಕೆ ಬಿಡೋದಿಲ್ಲ, ಅಲ್ಲಿ ಹೆಂಗೆ ನಿನ್ನನ್ನು ತೆಗಿಬೇಕು ಅನ್ನೋದು ಗೊತ್ತಿದೆ ನಮಗೆ ಅಂತೇಳಿ ಅರಣ್ಯ ಇಲಾಖೆಯನ್ನು ಬಳಸ್ಕೊಂಡು ಪ್ರಭಾಸ್ ಚಂದ್ರ ರೇನ ಒಬ್ಬ ಭ್ರಷ್ಟ ಅಧಿಕಾರಿ PCCF ಅವತ್ತು ಸರ್ಕಾರ ರಾಜ್ಯದ ಮುಂಚೂಣಿ ಯುವ ನಾಯಕ, ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ನ ಹುಟ್ಟುಹಬ್ಬ ಅದ್ದೂರಿಯಾಗಿ ನೆರವೇರಿದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಸ್ನೇಹಿತರ ಬಳಗದಿಂದ ನಗರದ ಮೆಗ್ಗಾನ್ ಆಸ್ಪತ್ರೆಯ ಮುಂಭಾಗ ಸಾರ್ವಜನಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮದ ಮುಖಾಂತರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಸೇವಾ ಮನೋಭಾವದ ಯುವ ನಾಯಕ, ಯುವಕರ ಆಶಾಕಿರಣ, ಇಡೀ ರಾಜ್ಯದಲ್ಲಿ ಯುವಕರಿಗೆ ಬೆನ್ನೆಲುಬಾಗಿ ತನ್ನದೇ ಆದಂಥ ವಿಶೇಷ ಎಲ್ಲರ ಆಜ್ಞೆಯನ್ನು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತು ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಅವರ ಸ್ನೇಹಿತರು ಮತ್ತು ಅವರ ಎಲ್ಲ ಫ್ಯಾನ್ಸ್ಗಳು ಎಲ್ಲ ಸಾರ್ವಜನಿಕರಿಗೆ ಮಧ್ಯಾಹ್ನದ ಅನ್ನದಾನ ಮುಖಾಂತರ ಸೇವಾ ಮನೋಭಾವನೆ ಆ ತಾಯಿ ಚಾಮುಂಡೇಶ್ವರಿ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಅವರಿಗೆ ಇನ್ನೂ ಆರೋಗ್ಯವನ್ನು ಕೊಟ್ಟು ಇನ್ನೂ ಉನ್ನತ ಸ್ಥಾನದ ಅಧಿಕಾರವನ್ನು ನೀಡಲಿ ಅಂತೇಳಿ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಯುವ ಕಾಂಗ್ರೆಸ್ನ ಮುಖಂಡರುಗಳು, ಅವರ ಆತ್ಮೀಯ ಸ್ನೇಹಿತರುಗಳು ಮತ್ತು ಎಲ್ಲ ಅವರ ಫ್ಯಾನ್ಸ್ಗಳು ಇವತ್ತು ಅವರಿಗೆ ಆ ಭಗವಂತನಲ್ಲಿ ಬೇಡ್ಕೊಂಡು ಒಂದು ಅನ್ನದಾಸೋಹ ಕಾರ್ಯಕ್ರಮ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾರೆ. ರವೀಂದ್ರ ಕುಮಾರ್ ಅವರು ಮಾತಾಡಬೇಕು. ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ ನಲಪಾಡ್ ಅವರ ಬರ್ತ್ಡೇ ಇದೆ. ನಾವು ಅವರ ಸ್ನೇಹಿತರ ಬಳಗದಿಂದ ಇವತ್ತು ಮೆಗನ್ ಮುಂಭಾಗದಲ್ಲಿ ಉಪಹಾರ ಕೊಡೋದರೊಂದಿಗೆ ಆಚರಿಸ್ತಾ ಇದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡಬೇಕು ಅಂತ ಕೇಳ್ತಾರೆ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಹಾಗೂ ಇವತ್ತು ಈ ರಾಜ್ಯದ ಉದ್ದಗಲಕ್ಕೂ ತನ್ನದೇ ಆದಂತಹ ಬಡವರ ಮತ್ತು ಎಲ್ಲ ವರ್ಗದವರ ಪರವಾಗಿ ಧ್ವನಿಯಾಗಿ ಈ ರಾಜ್ಯದಲ್ಲಿ ಹಲವಾರು ಯುವಕರನ್ನು ಬೆಳೆಸಂತಹ ಯುವ ನಾಯಕ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಅವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಏನಪ್ಪ, ಇವತ್ತು ವಿಶೇಷವಾಗಿ ಶಿವಮೊಗ್ಗದಲ್ಲಿ, ಈ ಶಿವಮೊಗ್ಗ ಜಿಲ್ಲೆ ಒಂದು ಸಾಂಸ್ಕೃತಿಕ ಜಿಲ್ಲೆ. ಇಲ್ಲಿ ಯಾರನ್ನು ಒಪ್ಕೊಬೇಕು ಅನ್ನೋದು ಸಹ ಯೋಚನೆ ಮಾಡ್ತಾರೆ. ಆದರೆ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ, ಯುವಕರಲ್ಲಿ ಯುವಕರಾಗಿ ಭಾರಿ ತುಂಬ ಆತ್ಮೀಯವಾಗಿ ಶಿವಮೊಗ್ಗ ಜಿಲ್ಲೆಗೂ ಅವರಿಗೂ ಸಹ ಅವಿನಾಭಾವ ಸಂಬಂಧ. ಯಾಕೆಂದರೆ ಅವರ ತಾತವರು ಸಹ ಭದ್ರಾವತಿಯವರು. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ನಾವು ಅತ್ಯಂತ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಯುವ ಮಿತ್ರರೆಲ್ಲ ಸೇರಿ ನಿನ್ನೆಯಿಂದಲೂ ಸಹ ಅವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಿಸಬೇಕು, ಆ ರೀತಿ ಆಚರಿಸಬೇಕು ಅಂತಿತ್ತು. ಅದರ ಜೊತೆಯಲ್ಲಿ ಇವತ್ತು ಸರ್ಕಾರಿ ಮೆಗನ್ ಆಸ್ಪತ್ರೆ ಮುಂಭಾಗದಲ್ಲಿ ಇಲ್ಲಿಯ ಸಾವಿರಾರು ಜನ ರೋಗಿಗಳಿಗೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಪೂರ ಸದಸ್ಯರು ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ರವೀಂದ್ರ ಅವರು ಅದನ್ನು ಒಟ್ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅವರ ಇಷ್ಟಾರ್ಥದಲ್ಲಿ ಮುಂದಿನ ಶಾಸಕರಾಗಿ, ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಅವರ ಸಹಕಾರ ಈ ರಾಜ್ಯದ ಜನತೆಗೆ ಬೇಕಾಗಿದೆ. ಮುಂದೊಮ್ಮೆ ಎಲ್ಲ ವರ್ಗದ ಯುವ ನಾಯಕರಾಗಿ ನಮ್ಮ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಅವರು ಇವತ್ತು ಇಡೀ ರಾಜ್ಯಾದ್ಯಂತ ಅವರ ಸನ್ನಿಹಿತರು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಆಟೋ ಚಾಲಕರು ಈ ಅವರ ರೋಗಿಗಳ ಮುಖಾಂತರ ಈ ಹುಟ್ಟುಹಬ್ಬವನ್ನು ನಾವು ಒಂದು ವಿಶೇಷವಾಗಿ ಆಚರಿಸ್ತೇವೆ. ಜಿಂದಾಬಾದ್ 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 ಜಿಂದಾಬಾದ್. ಶಿವಮೊಗ್ಗದಲ್ಲಿ ತುಳಜಾ ಭವಾನಿ ಅಮ್ಮನವರ ಗೊಂದಳ್ ಮಹಾಪೂಜೆ ಆಯೋಜನೆ ಮಾಡಲಾಗಿದೆ. ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜ ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದು, ಗಾಂಧಿ ಬಜಾರ್ನ 6ನೇ ತಿರುವಿನಲ್ಲಿ ತುಳಜಾ ಭವಾನಿ ದೇವಾಲಯದಲ್ಲಿ ಈ ಪೂಜಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ.
ಫೆಬ್ರವರಿ 3ರಂದು ರಾಜಬೀದಿ ಉತ್ಸವ ನಡೆಯಲಿದ್ದು ಫೆಬ್ರವರಿ 4ರಂದು ಮಹಾಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ಅನ್ನದಾಸೋಹ ನೀಡಲಾಗುವುದು ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜದ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಶ್ರೀ ತುಳಜಾ ಭವಾನಿ ಅಮ್ಮನವರಾಗ್ಲಿ ಅಥವಾ ಯಲ್ಲಮ್ಮ ದೇವರು ಎರಡರದ್ದು ದೊಡ್ಡ ಮಹಾಪೂಜೆ ಅಂತಂದ್ರೆ ಗೋಂದಳ ಪೂಜೆ. ಈ ಗೋಂದಳ ಪೂಜೆ ಆ ಯಲ್ಲಮ್ಮನ ಒಕ್ಕಲು ಅಥವಾ ತುಳಜಾ ಭವಾನಿ ಅಮ್ಮನವ್ರ ಒಕ್ಕಲಿನವರು ನಡೆಸ್ಕೊಳ್ತಾ ಬರ್ತಾ ಇರೋವಂಥದ್ದು ವಾಡಿಕೆ. ಜೊತೆಗೆ ಶಿವಮೊಗ್ಗದಲ್ಲಿ ನಮ್ಮ ಸಮಾಜದ ಪ್ರಧಾನ ದೇವತೆ ತುಳಜಾ ಭವಾನಿ ಅಮ್ಮನವರಾದ್ರಿಂದ ಪ್ರತಿ ವರ್ಷ ಮಾಘ ಮಾಸದ 3ನೇ ಮಂಗಳವಾರ ನಾವು ಈ ಗೋಂದಳ ಪೂಜೆಯನ್ನ ಸಾರ್ವಜನಿಕ ವಲಯದಲ್ಲೇ ಮಾಡ್ತಾ ಬಂದಿರೋವಂಥದ್ದು ವಿಶೇಷ. ಅದರಲ್ಲಿ ಈ ವರ್ಷ 50ನೇ ವರ್ಷದ ಉತ್ಸವವಾಗಿದೆ. ಈ 50ನೇ ವರ್ಷದ ಉತ್ಸವಕ್ಕೆ ಅನೇಕ ಊರುಗಳಿಂದ ಯಲ್ಲಮ್ಮನ ಒಕ್ಕಲಿನದವರು, ತುಳಜಾ ಭವಾನಿ ಒಕ್ಕಲಿನವರು, ಇದು ಕೇವಲ ಭಾವಸಾರ ಸಮಾಜ ಅಲ್ಲ, ಮರಾಠ ಪಂಗಡಗಳಲ್ಲಿ, ಬ್ರಾಹ್ಮಣ ಪಂಗಡಗಳಲ್ಲಿ, ಹಾಗೇನೆ ನಮ್ಮ ಇವರು ಬಂಜಾರ್ ಲಂಬಾಣಿ ಬಂಜಾರ್ ಪಂಗಡದವರು ಅತಿ ಹೆಚ್ಚು ಭಕ್ತರಿದ್ದಾರೆ. ಅವರೆಲ್ಲರೂ ಬರ್ತಾರೆ. ಅವರೆಲ್ಲರಿಗೂ ಆಹ್ವಾನ ಪ್ರತಿಯೊಬ್ಬರಿಗೂ ಕೊಡೋದು ಕಷ್ಟ ಅಂತ ಹೇಳಿ ನಾವು ಈ ಮಾಧ್ಯಮದ ಮೂಲಕ ತಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಾವು ಆಹ್ವಾನ ನೀಡ್ತಾ ಇದ್ದೇವೆ. ಈ ಉತ್ಸವದ ಅಂಗವಾಗಿ 3 ದಿನಗಳ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. 2, 3, 4. 3ನೇ ತಾರೀಕು ಪ್ರಮುಖವಾದ ಕಾರ್ಯಕ್ರಮ ಬೆಳಿಗ್ಗೆ 9:30 ಪ್ರಾರಂಭವಾದಂತಹ ಕಾರ್ಯಕ್ರಮಗಳು ರಾತ್ರಿ ಇಡೀ ನಡೆಯುತ್ತೆ. ಈ ರಾತ್ರಿ ಇಡೀ ಅಮ್ಮನವರ ಕಥಾ ನಿರೂಪಣೆಯನ್ನ ಪ್ರಖ್ಯಾತ ದೂರದರ್ಶನ ಕಲಾವಿದರಾದಂತಹ ಶ್ರೀ ಲಕ್ಷ್ಮಣರಾವ್ ಬೋರಾತ್ರವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಪರಶುರಾಮನ ಪೂಜೆ, ಹಾಗೇನೆ ಪರಶುರಾಮನ ತೊಟ್ಲು ಪೂಜೆ, ಹೀಗೆ ಅನೇಕ ಪೂಜೆಗಳು ರಾತ್ರಿ ನಡೆಯುತ್ತೆ. ಈ ಎಲ್ಲ ವಿಶೇಷ ಪೂಜೆಗಳಿಗೆ ಭಕ್ತಾದಿಗಳು ಇದ್ದು ನಡೆಸ್ಕೊಡುವಂಥದ್ದು ವಿಶೇಷ. ಅದರಲ್ಲಿ ಮೊದಲನೇ ದಿನ 2ನೇ ತಾರೀಕು ಸಂಜೆ 6:30ರಿಂದ ನಮ್ಮ ಈ ವರ್ಷದ ಗೋಂದಳ ಉತ್ಸವದ 50ನೇ ವರ್ಷದ ವಿಶೇಷವಾಗಿ ನಾವು ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ 250 ಗ್ರಾಂ ತೂಕದ ಬಂಗಾರದ ಕಾಸಿನ ಸರ ಮಾಡಿಸಿದ್ವಿ. ಅದು ಕೂಡ ಭಕ್ತಾದಿಗಳಿಂದ ಹಣ ದೇಣಿಗೆ ಸಂಗ್ರಹಣ ಮಾಡಿ ಮಾಡಿಸಿರುವಂಥದ್ದು. ಅದು 3ನೇ ತಾರೀಕು ಅದರ ಅರ್ಪಣೆ ಸಮಾಜದ ಪರವಾಗಿ ಅಮ್ಮನವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. 3ನೇ ತಾರೀಕು ಬೆಳಿಗ್ಗೆ 10:00 ಆ ಕಾಸಿನ ಸರಕ್ಕೆ ದೇಣಿಗೆ ನೀಡಿರೋರು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ 2ನೇ ತಾರೀಕು ಸಂಜೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ 2ನೇ ತಾರೀಕು ಸಂಜೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದವರೇ ಆದಂತಹ ಪ್ರತಿಂಗಿರಾ ದೇವಿ ಮಹಾಸಂಸ್ಥಾನದ ಉಪಾಸಕರಾದ ಪರಮ ಪೂಜ್ಯ ಡಾಕ್ಟರ್ ಸುಪ್ರೀತ್ ಗುರೂಜಿ ಅವರಿಗೆ ಆಹ್ವಾನ ನೀಡಿದ್ದೇವೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ದೇಣಿಗೆ ನೀಡಿದಂತಹ ಮಹನೀಯರುಗಳಿಗೆ ಗೌರವಾರ್ಪಣೆ, ಹಾಗೇನೆ 50 ವರ್ಷಗಳಲ್ಲಿ ಏನು ಇದರ ಚುಕ್ಕಾಣಿ ಹಿಡಿದು ಸೇವೆ ಸಲ್ಲಿಸ್ತಾ ಈ ಉತ್ಸವ ನಡೆಸಿದ್ದಾರೆ ಅವರಿಗೂ ಸಹ ನಾವು ಗೌರವವನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ 2ನೇ ತಾರೀಕು ಸಂಜೆ 6:30ಕ್ಕೆ ಹಮ್ಮಿಕೊಂಡಿದ್ದೀವಿ. ಅದರ ನಂತರ 3ನೇ ತಾರೀಕು ರಾತ್ರಿ ಉತ್ಸವ ನಡೆಯುತ್ತೆ. 4ನೇ ತಾರೀಕು ಬೆಳಿಗ್ಗೆ ಉತ್ಸವದ ಕೊನೆಯ ಭಾಗ ಮಹಾಮಂಗಳಾರತಿ ಮಾಡಿ ಮಹಾಪ್ರಸಾದವನ್ನು ಸಹ ನೀಡ್ತಾ ಇದ್ದೇವೆ. ಇದಿಷ್ಟು ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ 50ನೇ ವರ್ಷದಾದ್ರಿಂದ ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಸಮಾಜ ನಡೆಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕೇವಲ ಭಾವಸಾರ ಸಮಾಜ ಅಲ್ಲ, ಯಲ್ಲಮ್ಮನ ಒಕ್ಕಲಿನ ಹಾಗೆ ತುಳಜಾ ಭವಾನಿ ಅಮ್ಮನವರ ಒಕ್ಕಲಿನ ಸಕಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ತುಳಜಾ ಭವಾನಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ರಾಷ್ಟ್ರಪತಿ ಅಧೀನದಲ್ಲಿ ನಡೆದ ಜಂಟಿ ಅಧಿವೇಶನದಲ್ಲಿ ಆರ್ಥಿಕ ಸಮೀಕ್ಷೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ನಮ್ಮ ಶಿವಮೊಗ್ಗಕ್ಕೆ ರೈಲ್ವೆ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಗಮನ ಹರಿಸುತ್ತಿದ್ದೇವೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊನ್ನೆ ಗೌರವಾನ್ವಿತ ರಾಷ್ಟ್ರಪತಿಗಳ ಒಂದು ಜಂಟಿ ಅಧಿವೇಶನ ಪಾರ್ಲಿಮೆಂಟಲ್ಲಿ ಮುಗಿದಾದ ಮೇಲೆ ನಿನ್ನೆ ಎಕನಾಮಿಕಲ್ ಸರ್ವೆಯನ್ನು ಟೇಬಲ್ ಮಾಡಿದ್ದಾರೆ. ಈಗಾಗಲೇ ದೇಶದ ಒಂದು ಆರ್ಥಿಕ ಒಂದು ಸರ್ವೆಯನ್ನು
ಹಿಂದಿನ ಚಿತ್ರಣವನ್ನು, ಯಾವ ರೀತಿ ಹಿಂದಿನ ವರ್ಷ ಮತ್ತು ನಾಳೆ ಬರುವಂಥ ವರ್ಷ ಯಾವ ದಿಕ್ಕಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಈ ರೀತಿಯ ಈ ಬಾರಿಯ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಯುವಕರಿಗೆ ಉದ್ಯೋಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬೆಲೆ ದರವನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಮುನ್ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಇವತ್ತು ಆರ್ಥಿಕವಾಗಿ ಜಗತ್ತಿನಲ್ಲಿ ಸವಾಲಿರುವಂಥ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥ ಒಂದು ದೂರದೃಷ್ಟಿಯನ್ನು ಈ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭ ಅಭಿನಂದನೆ ತಿಳಿಸ್ತೀನಿ. ಮತ್ತು ಎರಡನೇದು ವಿಶೇಷವಾಗಿ ನಾಳೆ ಕೊಡುವಂಥ ಬಜೆಟು ಕೂಡ ಆಶಾದಾಯಕವಾಗಿರುತ್ತೆ. ಮತ್ತು ಈ ಬಾರಿ ನಮಗೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಏನಾಗಿದೆ ಅಂದರೆ, ಒಂದು ಕಡೆಗೆ ಬಜೆಟು ಸಹಜವಾಗಿ ದೇಶದ ಆಗುಹೋಗುಗಳ ಬಗ್ಗೆ ಗಮನ ಕೊಡಲೇಬೇಕಾಗತ್ತೆ. ಆದರೆ ಆನ್ಗೋಯಿಂಗ್ ಪ್ರತಿ ದಿನನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಒಂದು ಅಭಿವೃದ್ಧಿಯ ವಿಚಾರಗಳನ್ನು ಕ್ವಾರ್ಟರ್ಲಿ ಆರ್ 100 days ಒನ್ಸ್ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಏನೇನಾಗಬೇಕು ಅಂತೇಳಿ ಘೋಷಣೆ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಸಂದರ್ಭ ನಾವು ನಿರೀಕ್ಷೆ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಪ್ರವಾಸೋದ್ಯಮದ ಒಂದು ಚೌಕಟ್ಟಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಚೌಕಟ್ಟು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಗೌರವಾನ್ವಿತ DCM ಸಾಹೇಬರಿಗೆ ಸಾಕಷ್ಟು ಬಾರಿ ನಮ್ಮ ಹಿರಿಯ ನಾಯಕರಾದಂಥ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಕೇಂದ್ರ ಮಂತ್ರಿಗಳಂಥ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಬಾರಿ ಯಾಕೆ ಕೊಡ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ರಾಜ್ಯದಿಂದ ಏನು ಕೊರತೆ ಆಗಿದೆ ಅದನ್ನು ನೀಗಿಸ್ಕೊಡ್ಬೇಕು ಅನ್ನೋದು ವಿನಂತಿಯನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿದೆ. ಹಾಗೆ ಇವ್ರ ಕಡೆಯಿಂದ ಏನು ಕೆಲವು ಮಾಹಿತಿಗಳ ಒಂದು ಸಮಸ್ಯೆಗಳೇನು ಕೊಡೋಂಥ ದಿಕ್ಕಿನಲ್ಲಿ ತೊಂದರೆ ಆಗಿದೆ ಅದನ್ನು ಜೋಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲ ಸತ್ಯಾಸತ್ಯ ಇನ್ನೊಂದು 2-3 ದಿನ ಬರುತ್ತಲ್ಲ, ಎಲ್ಲದೂ ಕೂಡ ಯಾವುದೋ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಬಾರ್ದಿತ್ತು. ತುಂಬ ಅನ್ಯಾಯ. ಅವರು ಕೂಡ ಧೈರ್ಯವಾಗಿ ಎದುರಿಸಬೇಕಾಗಿತ್ತು. ನೋಡಿ, ಇನ್ನೊಂದು 2-3 ದಿನದಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಮತದಾನದ ವ್ಯವಸ್ಥೆ ಏನಿದೆ, ಈ ಬ್ಯಾಲೆಟ್ ಮತ್ತು ವಾಪಸ್ ಬ್ಯಾಲೆಟ್ಗೆ ಹೋಗ್ತೀವಿ, ಮತಪತ್ರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ನಮ್ಮ IT-BT ಮಿನಿಸ್ಟ್ರು ಖರ್ಗೆ ಅವರು ನಮ್ಮ ಗುಲ್ಬರ್ಗವನ್ನು ಪೂರ್ತಿ ಎಲ್ಲ ಕೇಂದ್ರೀಕೃತ ಆನ್ಲೈನ್ ಸಿಸ್ಟಮ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಮತ್ತು ಗ್ರೇಟರ್ ಬೆಂಗಳೂರನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಆದರೆ ಇನ್ನೊಂದು ಕಡೆಗೆ ಪುರಾತನ ಕಾಲದ ಒಂದು ವಿಚಾರಗಳನ್ನು ಈಗ ಮತ್ತೊಮ್ಮೆ ಈ ಆಧುನಿಕ ಯುಗದಲ್ಲಿ ಬ್ಯಾಲೆಟ್ ಪೇಪರನ್ನು ಮುಖಾಂತರ ಚುನಾವಣೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋಂಥದ್ದು, ಒಂದು ಕಡೆಗೆ ಎಲ್ಲಿ ಯಶಸ್ವಿ ಆಗಿದೆ ಅದು ಆ ಯಶಸ್ವಿ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಎಲ್ಲಿ BJP ಸರ್ಕಾರ ಬರುತ್ತೆ, BJP ಆಡಳಿತ ಎಲ್ಲಿ ಬರುತ್ತೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮಹಾನಗರ ಪಾಲಿಕೆ ನಮ್ಮೆಲ್ಲ ಕಂಟ್ರೋಲಿಗೆ ಬಂದಾದ್ಮೇಲೆ ಇವತ್ತಿನ ಒಂದು ವೋಟಿಂಗ್ ವ್ಯವಸ್ಥೆ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಗರ ಮಾರಿಕಾಂಬ ಜಾತ್ರೆಗೆ ಬರುವವರಿಗೆ ಗುಡ್ ನ್ಯೂಸ್. ಜಾತ್ರೆ ಪ್ರಯುಕ್ತ ವಿಶೇಷ ರೈಲು ಓಡಿಸಲು ರೈಲ್ವೆ ಇಲಾಖೆ ಗ್ರೀನ್ ಸಿಗ್ನಲ್. ಫೆಬ್ರವರಿ 2ರಿಂದ 11ರವರೆಗೆ ವಿಶೇಷ ರೈಲುಗಳ ಸಂಚಾರ. ಶಿವಮೊಗ್ಗದಲ್ಲಿ ಅಖಾಡಕ್ಕಿಳಿದ ಕಾಂಗ್ರೆಸ್. ನಗರದ ಬೀದಿಗಳಲ್ಲಿ ನರೇಗಾ ಬಚಾವೋ ಆಂದೋಲನ. ಡಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ಉಪವಾಸ ಸತ್ಯಾಗ್ರಹ. ಪೊಲೀಸರೇ ಹಣಕ್ಕೋಸ್ಕರ ಕೊಲೆ ಮಾಡ್ತಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ವಿರುದ್ಧ ಗುಡುಗಿದ ಮಾಜಿ ಗೃಹ ಸಚಿವ. ರಾಜ್ಯ ಸರ್ಕಾರಕ್ಕೆ ಆರಗ ಜ್ಞಾನೇಂದ್ರ ನೀತಿ ಪಾಠ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.